ಯಾರು? ಯಾರದು? ಯಾರು? ಯಾರು? ಯಾರಿದ್ದೀರ ಒಳಗಡೆ? ಏನಾಯ್ತಮ್ಮ? ಯಾಕೆಷ್ಟು ಭಯ ಪಟ್ಕೊಂಡಿದ್ಯಾ? ಅತ್ತೆ, ಒಳಗಡೆ ಯಾರೋ ಇದ್ದಾರೆ. ನಾನ್ ನಿಜನೇ ಹೇಳ್ತಿದ್ದೀನಿ. ಒಳಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತು ಅತ್ತೆ. ಒಳಗಡೆ ಯಾರೋ ಇದ್ದಾರೆ. ಇದು ನಮ್ಮತ್ತೆ ರೂಮ್ ಆಗಿತ್ತಮ್ಮ. ಒಂದೊಂದ್ಸಲ ರಾತ್ರಿ ಹೊತ್ತು ಇಲ್ಲಿ ಗೆಜ್ಜೆ ಶಬ್ದ ಬರುತ್ತೆ. ನಾವು ಎಷ್ಟೋ ಪಂಡಿತರನ್ನ ಕೇಳಿದ್ವಿ. ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಈಗ್ಲೂ ನಮ್ಮತ್ತೆ ಆತ್ಮ ಗೆಜ್ಜೆ ಕಟ್ಕೊಂಡು ಇಲ್ಲಿ ನೃತ್ಯ ಮಾಡುತ್ತಂತೆ. ನೀನೇನು ಭಯ ಪಡೋದ್ ಬೇಡಮ್ಮ. ಅದು ಯಾರಿಗೂ ತೊಂದರೆ ಮಾಡೋದಿಲ್ಲ. ನೀನಿನ್ನೂ ಈಗ ಹೊಸಬ್ಳಲ್ವಾ, ಅದಕ್ಕೆ ನಿನ್ಗೆ ಅಭ್ಯಾಸ ಆಗಿಲ್ಲ. ನಿಧಾನವಾಗಿ ಅಭ್ಯಾಸ ಆಗುತ್ತೆ. ನಾವೀಗ ಮಾಡ್ಕೊಂಡಿದೀವಲ್ಲ, ನೀನ್ ಬರೀ ಒಂದ್ ಕೆಲ್ಸ ಮಾಡು. ನಿನ್ಗೆ ಯಾವಾಗೆಲ್ಲ ಈ ಗೆಜ್ಜೆ ಶಬ್ದ ಕೇಳುತ್ತಲ್ಲ, ಆಗ ನೀನು ಕೋಣೆಯಿಂದ ಹೊರಗಡೆನೆ ಬರ್ಬೇಡ. ಮತ್ತೆ ನಾಳೆ ನಿನ್ ಕೈಯಲ್ಲಿ ಒಂದು ಪೂಜೆ ಮಾಡಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಬಾ, ಈಗ ಹೋಗಿ ಮಲ್ಗೋಣ. ಬಾ. ನಮ್ಮ ಮನೇಲಿ ಇವತ್ತು ಏನೆಲ್ಲ ಸೌಕರ್ಯ ಇದೆಯೋ ಅದೆಲ್ಲ ಕೂಡ ನಿಮ್ಮಿಂದನೇ. ನಮ್ಗೆ ಏನ್ ಖುಷಿ ಅಂದ್ರೆ ಈಗ ನೀವು ಕೂಡ ನಮ್ ಜೊತೆ ಇದ್ದೀರಾ. ನಿಮ್ಮಿಂದ ನಮ್ಗೆ ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದಾಳೆ. ಆದ್ರೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ. ನೀವೇ ಇವಳ ಮೇಲೆ ಒಂದು ಕಣ್ಣಿಟ್ಟಿರಿ. ಮಗಳೇ, ಅದು ಈ ಕುಂಕುಮ ಹಚ್ಚಮ್ಮ ತಟ್ಟೆಗೆ. ಬಾ. ಈಗ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೀನ್ ಯೋಚನೆ ಮಾಡ್ಬೇಡ. ನಡಿ. ಬರ್ತಾ ಇದೀಯಾ? ಇಲ್ಲ ಇಲ್ಲ, ಬಂದಿಲ್ಲ. ಇವಾಗ್ಲೂ ಬರ್ತಿಲ್ವಾ? ಇಲ್ಲ. ದೀಪೇನ್, ದೀಪೇನ್, ನಿನ್ನೆ ರಾತ್ರಿ ಏನಾಯ್ತು ಅಂತ ನಿನಗ್ ಗೊತ್ತಾ? ಹಾ, ಅಮ್ಮ ಹೇಳ್ತಾ ಇದ್ರು. ಒಳ್ಳೇದಾಯ್ತು, ನಿನಗೂ ಗೊತ್ತಾಗಿತ್ತು. ಈಗ ಹುಷಾರಾಗಿರೋ. ಹಾ ದೀಪೇನ್, ನಾನ್ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿದೆ. ಹೇಳು. ಯಾಕ್ ನನ್ನಿಂದ ಇಷ್ಟು ದೂರ ಇರ್ತೀರಾ? ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಇದ್ಯಾ? ಅಯ್ಯೋ, ಆ ರೀತಿ ಏನೂ ಇಲ್ಲ. ಮತ್ ಹಾಗಾದ್ರೆ ಏನ್ ವಿಷಯ? ನಾವ್ ಮದ್ವೆ ಆಗಿ 5 ದಿನ ಆಗೋಯ್ತು. ನೀವಂತೂ ಸರಿಯಾಗಿ ನನ್ ಜೊತೆ ಮಾತಾಡೋದೇ ಇಲ್ಲ. ಇವ್ರು ಮತ್ಯಾಕ್ ಬಂದಿದ್ದಾರೆ ಇವ್ರು ಇಲ್ಲಿಗೆ? ನಾನೇ ಬರೋ ಕೇಳಿದ್ದು. ಆದ್ರೆ ದೀಪೇನ್, ಪ್ರತಿ ಸರಿ ಮನೆಗೆ ಯಾಕೆ ಕರೀತೀರಾ ಅವ್ರನ್ನ? ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಬರೋ ಕೇಳಿದ್ದು. ನೀನ್ ಒಳಗೆ ಹೋಗು. ಹೋಗು.
ನಾನ್ ಅನ್ಕೊಂತಾ ಇದ್ದೀನಿ ನಾನ್ ಹೆಂಡತಿಯಾಗಿದ್ಕೊಂಡು ನಿಮ್ ಜೊತೆ ಫ್ರೆಂಡ್ ಆಗಿರ್ಬೇಕು. ಹೆಂಡತಿಗಿಂತ ಜಾಸ್ತಿ ಟೈಮ್ ಫ್ರೆಂಡ್ಸ್ಗೆ ಕೊಡ್ತೀರಾ ಅಲ್ವಾ, ಅದಕ್ಕೆ. ಅಯ್ಯೋ, ನಿನ್ ಗಮನ ಎಲ್ಲಿದೆ? ಎಲ್ಲ ಸುಟ್ಟೋಗ್ತಿದೆ. ಕ್ಷಮಿಸಿ ಅತ್ತೆ, ಅದು ನೆನ್ಪಿರ್ಲಿಲ್ಲ ನನ್ಗೆ. ಆರಾಮಾಗಿದ್ಯಾ? ಹಾ. ಏನಾಯ್ತಮ್ಮ? ಏನ್ ವಿಷಯ? ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೆ? ಏನಾದ್ರೂ ಜಗಳ ಏನಾಗಿಲ್ಲ ತಾನೆ? ಅತ್ತೆ, ಜಗಳ ಮನಸ್ತಾಪ ಎಲ್ಲ ಓಕೆನೆ. ಆದ್ರೆ ಏನು? ನಮ್ ಮದ್ವೆ ಆಗಿ ಇಷ್ಟು ದಿನ ಆಗೋಯ್ತು. ನಮ್ಮಿಬ್ರು ಮಧ್ಯೆ ಗಂಡ ಹೆಂಡತಿ ಸಂಬಂಧ. ಇಂಥ ವಿಷಯ ಇದ್ರೆ ನೀನ್ ಮೊದ್ಲೇ ಯಾಕಮ್ಮ ಹೇಳಿಲ್ಲ? ನಾನು ಯೋಚನೆ ಮಾಡ್ತಾ ಇದ್ದೆ ನಿಮ್ ಹತ್ರ ಹೇಳ್ಬೇಕು ಅಂತ. ಆದ್ರೆ ಅತ್ತೆ, ನಾನ್ ಅನ್ಕೊಂಡೆ. ಏನ್ ಹೇಳಿ? ಇವಂದು ಮೊದ್ಲೇ ನಾಚಿಕೆ ಸ್ವಭಾವ. ನೀನ್ ಅವನ್ನ ತಪ್ಪು ತಿಳ್ಕೊಳ್ಬೇಡ. ಅವನ್ಗೆ ನಿನ್ನ ನೋಡಿದ್ರೆ ಏನೋ ನಾಚಿಕೆ. ನೀನು ನನ್ನನ್ನ ನಂಬು, ನಾನು ಎಲ್ಲ ಸರಿ ಮಾಡ್ತೀನಿ. ವಿಷಯ? ಬೇಗ ಬಂದ್ಬಿಟ್ಟಿದ್ದೀರಾ? ನೀವು ಲೇಟಾಗಿ ಬರ್ಬೇಕಿತ್ತಲ್ವಾ? ನೀನ್ ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಹೊರಗಡೆ ಹೋಗು. ನಾನು ಈಗ್ಲೇ ಅತ್ತೆಗೆ ಹೇಳ್ತೀನಿ, ಹೊರಟೋಗು. ಅದು ಅದಕ್ಕೆ ಅದು ಏನು ಅಂದ್ರೆ ಅಮ್ಮನೇ ಇಲ್ಲಿಗೆ ಹೇಳಿದ್ರು. ನಿಮ್ಗೂ ಮತ್ತೆ ಅಣ್ಣನ ನಡುವೆ. ನನ್ನ ಬಗ್ಗೆ ಹೇಗೋ ಯೋಚನೆ ಮಾಡಿದೆ ನೀನು? ಛೀ, ಹೋಗು ಹೊರಗಡೆ, ಹೋಗು ಹೋಗು. ಅದಕ್ಕೆ ಹೋಗ್ತಿದ್ದೀನಿ. ಹೋಗು. ನೀವ್ ಯಾಕೆ ಕಿರ್ಚಾಡ್ತಿದ್ದೀರಾ? ಹೋಗ್ತಿದ್ದೀನಿ. ಹೋಗ್ತಿದ್ದೀನಿ. ದೀಪೇನ್, ಫೋನ್ ಪಿಕ್ ಮಾಡು. ಇತ್ತಗೋ. ಎಂತ ಮಾಲಿದು? ಹೋದ್ ಸರಿಗಿಂತ ಈ ಸರಿ ಮಾಲು ಖಡಕ್ ಆಗಿದೆ. ಎಲ್ಲಿಂದ ತಂದಿರೋದು? ಹಣ್ಣು ತಿನ್ನು, ಬೀಜ ಎನ್ಸೋದಕ್ಕೆ ಹೋಗ್ಬೇಡ. ಎಲ್ಲಿಂದ ಬಂತು, ಹೇಗ್ ಬಂತು ಅದು ನನ್ನ ಜೊತೆಗೆ ಮಾತ್ರ ಇರಲಿ. ಅದು ನನ್ನ ಕೆಲಸ. ಹೋಗು. ಹೋ, ಹಾಗ ಈ ಕೆಲಸ ನಡೀತಿದೆ ಇಲ್ಲಿ. ಪತ್ತೆದಾರಿ ಕೆಲಸ ಮಾಡ್ತಿದೀಯಾ? ನನ್ನ ಫಾಲೋ ಮಾಡ್ತಿದೀಯಾ? ನಿನ್ ಕೆಲಸ ಏನಿದೆಯೋ ಅದನ್ನ ಮಾತ್ರ ನೋಡ್ಕೋ. ನೀನಿಲ್ಲಿ ನಶೆದು ದಂಧೆ ಮಾಡ್ತಿದ್ಯಾ? ನಿನ್ ತಮ್ಮ ನೋಡಿದ್ರೆ ನನ್ನ ತಮ್ಮ ಏನು ಹೇಳೋ? ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದ. ಅದಕ್ಕೇನಿವಾಗ? ನಿನಗ್ ಬೇಕಿರೋದು ಸಿಗ್ತಾ ಇದೆ ಅಲ್ವಾ? ಅದನ್ನ ನಾನ್ ಕೊಟ್ರು ನನ್ನ ತಮ್ಮ ಕೊಟ್ರು ಏನ್ ವ್ಯತ್ಯಾಸ ಬರುತ್ತೆ? ನಿನ್ ಹೆಂಡತಿ ಜೊತೆಗೆ ನಿನ್ ತಮ್ಮ ತಪ್ಪಾಗಿ ನೋಡ್ಕೊಂತಾ ಇದ್ದಾನೆ. ನಿನ್ಗೇನು ಅನ್ನಿಸ್ತಾನೆ ಅಲ್ವಾ? ಏನು ಅನ್ಸೋದಿಲ್ಲ. ಪ್ರಮೋದ್ ಏನೆಲ್ಲ ಮಾಡಿದ್ನೋ ನಾನ್ ಹೇಳಿದಕ್ಕೆ ಮಾಡಿದ್ದು. ಅಯ್ಯೋ, ಅವನು ನಿನಗೆ ಚಿಕ್ಕ ಮೈದಾ ಅಂದ್ರೆ ಅವನು ಚಿಕ್ಕ ಗಂಡ ಅಂದ್ರೆ 2ನೇ ಗಂಡ. ಛೀ, ನೀವೆಲ್ಲ ಎಂತ ಕೆಳಮಟ್ಟದವರು.
ನನ್ ಮದ್ವೆ ಆಗಿರೋದು ದೀಪನ್ ಜೊತೆಗೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ಇಲ್ ನೋಡಮ್ಮ, ನಿನ್ ಧ್ವನಿ ಏರಿಸ್ಬೇಡ. ಇದು ನನ್ ಮನೆ. ಇಲ್ಲಿ ನಾನ್ ಏನ್ ಹೇಳ್ತೀನಲ್ಲ ಅದೇ ನಡೆಯೋದು. ಈ ಮನೇಲಿ ಇರ್ಬೇಕು ಅಂದ್ರೆ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು, ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ನೀವುಗಳೇ ಇರಿ ನಿಮ್ ಮನೇಲಿ. ನಾನ್ ಹೋಗ್ತಿದ್ದೀನಿ ನಮ್ ತವ್ರ ಮನೆಗೆ. ಶ್ಶೀ. ಅರೆ ಇರಮ್ಮ, ಇರು ಇರು, ನಿಂತ್ಕೋ. ಇಲ್ ನೋಡು, ನಿನಗೆ ಕಡೆ ಸಲ ಹೇಳ್ತಿದ್ದೀನಿ, ನಮ್ ಮನೆ ವಿಷಯ ಮನೆಯಲ್ಲೇ ಇರ್ಬೇಕು. ನಿಮ್ ಮನೆ ಮರ್ಯಾದಿನ ನೀವು ಕಾಪಾಡ್ಕೊಳ್ಳಿ. ನಾನ್ ಹೋಗ್ತಿದ್ದೀನಿ ನನ್ ತವ್ರ ಮನೆಗೆ. ನಿಧಾನ ಕೇಳಿದ್ರೆ ನಿನ್ಗೆ ಅರ್ಥ ಆಗ್ತಿಲ್ವಾ? ಮನೆಗ್ ಹೋಗ್ತೀಯಾ? ಹಾ, ಇರು, ನಾನ್ ನಿನಗ್ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ. ನೀವಂತೂ ಏನ್ ಮಾಡ್ತಿದ್ದೀರಾ? ನಡಿ ನಡಿ. ಏ, ನಡಿಯ ಅತ್ತೆ, ಸುಮ್ನೆ ಬಿಡಿ ಒಳಗೆ. ಅತ್ತೆ ನನ್ನನ್ನ. ಅತ್ತೆ, ನಡೀತಾ ಬಿಡಿ. ಇಲ್ವಾ? ಅತ್ತೆ, 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 ಡೋರ್ ಓಪನ್ ಮಾಡಿ. ಅತ್ತೆ, ಸಾಯಿ, ಅತ್ತೆ, ಅತ್ತೆ, ಬಾಗ್ಲು ತೆಗೀರಿ. ಪ್ರಮೋದ್, ಆ ಮಮ್ಮಿ ಬರ್ತಾ ಇದ್ದೀನಿ. ಏನಾಯ್ತು? ಜಾಸ್ತಿ ಮಾತಾಡ್ತಿದ್ದಾಳೆ ಇವಳು. ಅತ್ತೆ, ಹೋಗ್ ತೋರ್ಸು ನಿನ್ ಗಂಡಸ್ತನ ಅವಳಿಗೆ. ಅವಳು ಒಪ್ಕೊಳ್ಳಿ ಇಲ್ಲ ಒಪ್ಕೊಳ್ದೇ ಇರ್ಲಿ, ಇವತ್ತೇ ನೀನ್ ಅವಳ ಜೊತೆ ಫಸ್ಟ್ ನೈಟ್ ಮಾಡ್ಬೇಕು. ಹೋಗು. ಆಯ್ತು.